guys, welcome back to my YouTube ಚಾನಲ್. ಸೊ ಇವತ್ತು ನಾನು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀನಿ. ನನ್ನ ತಮ್ಮ ಸೂಟ್ ಕೇಸ್ ಎತ್ಕೊಂಡ್ಬಂದು ನಾನು ನಮ್ಮ ಚಿಂಟು ಅವನು ನೋಡಿ ನಾನು ಹೋಗ್ತಾ ಇದ್ದೀನಿ ಅಂತ ಅವನು ಅಳ್ತಾನೆ, ವಿಚಾರ ಮಾಡ್ಕೊಳ್ತಾನೆ. ಅಲ್ಲೂ ಚಿಂಟು ಬಾಯ್ ನೋಡ್ಕೊಳ್ಳಿ ಇವಾಗ ಹೇಗ್ ಸೌಂಡ್ ಮಾಡ್ತಾನೆ ಅಂತ. ಮುಂದೆ ಇಡು, ಇಡಕ್ಕಾಗಲ್ಲ. ಇಲ್ಲ ಅಂದ್ರೆ ಎಲ್ಲ ಸ್ಕ್ರಾಚಸ್ ಆಗೋಯ್ತದೆ. ಹಿಂಗಿಡು. ಸ್ಕ್ರಾಚಸ್ ಆಗುತ್ತೆ ಕಣಿ. ಇಲ್ಲ ಕೆಳಗಡೆ ಅದು ಇದೈತೆ, ಇಕ್ಕೈತೆ. ಸೌಂಡ್ ಸೌಂಡ್ ಅಲ್ಲ, ಇಲ್ಲಿ ನಾಯಿಗಳು ಇರೋದಕ್ಕೆ ಆ ಗೇಟ್ ನೀಟಾಗಿ ಹಾಕ್ಬಿಟ್ಟು ಪ್ರೆಸ್ ಆಕೈತೆ. ಅದು ಇಲ್ಲ ಏನಾಗಲ್ಲ. ಇಲ್ಲಿ ನಾಯಿಗಳು ಇರೋದಕ್ಕೆ ಆಕ್ಟಿಂಗು ಕಳ್ಮುರ್ವ. ನಿನ್ ಫ್ರೆಂಡ್ಸ್ ಏನೋ ಚಿಂಟೆ ಅವರು. ಸ್ಟಾಪ್ ಮಾಡ್ತಾನೆ. ನಾನು ಮೆಟ್ರೋ ಹಚ್ಕೊಂಡು ಹೋಗ್ತೀನಿ. ಮೆಟ್ರೋ ಸ್ಟೇಷನ್ಗೆ ಹೋಗಿ ಲಿಫ್ಟ್ ಏನೋ ಹತ್ತದೆ. ಆದರೆ ಒಂದು ಶಾಕಿಂಗ್ ನ್ಯೂಸ್ ಇತ್ತು. ಏನು ಗೊತ್ತಾ, ನನ್ನ ಫೋನು KYC ಮಾಡಿಸಿರಲಿಲ್ಲ ಅಂದರೆ 2 ಡೇಸಿಂದ ವರ್ಕ್ ಆಗ್ತಿರಲಿಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಬಿಫೋರು ಅಂದರೆ ನಾನು ಹೊರಡೋಕ್ಕಿಂತ ಮುಂಚೆ ಬಿಫೋರಲ್ಲಿ ನಾನು KYC ವೆರಿಫಿಕೇಷನ್ ಮಾಡಿಸಿದೆ. 24 hours ಅಂತ ಹೇಳಿದರು. ಅವಾಗ ನೆಟ್ವರ್ಕ್ ಆಗ್ತಾಯಿಲ್ಲ, ಟಿಕೆಟ್ ತೊಗೊಳಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಿಂಗೂ ಕರೆಕ್ಟಾಗಿ 11 o'clock ಆಗಿತ್ತು. ನೆನ್ನೆನೂ 11, ಇವತ್ತು 11, 24 hours ಆಗಿದೆ ಅಂದ್ಬಿಟ್ಟು ಫ್ಲೈಟ್ ಮೋಡ್ಗೆ ಹಾಕಿ ಆಫ್ ಮಾಡಿದೆ. ಸಡನ್ನಾಗಿ ನೆಟ್ವರ್ಕ್ ಆಯಿತು. ನಂಗೆ ಫುಲ್ಲು ಖುಷಿ ಆಯಿತು. ಯಾಕಂದರೆ ನೆಟ್ ಇಲ್ಲ ಅಂದರೆ ನಾನು ಟಿಕೆಟ್ ತೊಗೊಳಕ್ಕಲ್ಲ, ನಾನು ಕ್ಯಾಶು ಕ್ಯಾರಿ ಮಾಡಲ್ಲ. ಫುಲ್ಲು ಟೆನ್ಷನಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಸದ್ಯ ನೆಟ್ವರ್ಕ್ ಆಯಿತು ಅಂತ ಫುಲ್ ಖುಷಿಯಾಗಿ ನೆಕ್ಸ್ಟು ನನ್ನ ಲಗೇಜ್ನ ಇಟ್ಟು ಚೆಕ್ ಮಾಡಿದರು. ಚೆಕ್ ಮಾಡಿದ್ಮೇಲೆ ತೊಗೊಂಡು ಮೆಟ್ರೋ ಹತ್ಕೊಳ್ಳೋಣ ಅಂತ ಬಂದೆ. ಎಲಿವೇಟರಲ್ಲಿ ಇಟ್ಟು ಇನ್ನೊಂದೇನಂದರೆ ಲಾಸ್ಟ್ ಸ್ಟಾಪು ಬೊಮ್ಮಸಂದ್ರ ಇರೋದ್ರಿಂದ ಆರಾಮಾಗಿ ಹೋಗಿ ಎತ್ಕೊಬೋದು. ಯಾಕಂದರೆ 3 minutes ನಿಂತ್ಕೊಳ್ಳುತ್ತೆ ಬೊಮ್ಮಸಂದ್ರದಲ್ಲಿ. ಸೊ ಆಮೇಲೆ ಸೀಟ್ಸು ಅವೈಲೇಬಲ್ ಇರುತ್ತೆ, ಫುಲ್ ಖಾಲಿಯಾಗಿರುತ್ತೆ ಲಾಸ್ಟ್ ಸ್ಟಾಪಲ್ಲಿ ಡೆಲ್ಟಾ ಬೊಮ್ಮಸಂದ್ರ ಅನ್ನೋದರಲ್ಲಿ. ಅದಕ್ಕೆ ಹೋಗಿ ಕೂತ್ಕೊಂಡಾದ್ಮೇಲೆ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಬಂದರು ಅವರು, ಹೊರಟ್ವಿ. ಎಲ್ಲಿಗೆ ಹೊರಡ್ತಿದ್ದೇವೆ ಗೊತ್ತಾ? ಆ್ಯಕ್ಚುಲಿ ನಿಮಗೆ ನಾಳೆ ಗೊತ್ತಾಗುತ್ತೆ. ಬಿಕಾಸ್ ನೆಕ್ಸ್ಟ್ ವ್ಲಾಗ್ ನೋಡ್ಬೇಕಲ್ವ ನೀವು, ಅದಕ್ಕೋಸ್ಕರ ನಾವು ಹೊರಟೆ. ಆಮೇಲೆ ಕ್ಲೈಮೇಟು ಅಷ್ಟೇ ಚೆನ್ನಾಗಿತ್ತು ಟ್ರಾವೆಲಿಂಗ್ ಮಾಡೋದಕ್ಕೆ. ಆಮೇಲೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಮಧ್ಯಾಹ್ನ ಊಟ ಮಾಡೋದಕ್ಕೆ ರೆಸ್ಟೋರೆಂಟಿಗೆ ಹೋಗಿದ್ರಿ. ಇದರ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಹೊರಗಡೆ ಅವರು ಬರ್ಡ್ಸ್ ಹಾಕಿದರು ಎಂಟ್ರೆನ್ಸಲ್ಲಿ, ಇದು ಔಟ್ಸೈಡು. ಸೊ ಇದು ಯಾವುದೋ ಗಾಡಿನ ಆಲ್ಟರ್ ಮಾಡಿದ್ದಾರೆ. TVS ಮೇಲೆ ಇನ್ನೊಂದು ಯಾವುದೋ ಗಾಡಿನ ಆಲ್ಟರ್ ಮಾಡಿರೋ ಥರ ಇದೆ ಇದು. ಆ್ಯಕ್ಚುಲಿ ಇದು ಫುಲ್ಲು ವಿಲೇಜ್ ಥೀಮ್ ಥರ ಇತ್ತು ರೆಸ್ಟೋರೆಂಟು. ಆಮೇಲೆ ಒಳಗಡೆ ಹೋದ್ಮೇಲೆ ಆರ್ಡರ್ ಮಾಡಿರೋದೆಲ್ಲ ಬಂತು. ನಾನು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡೆ. ಬಟ್ ಅದು ನಾನು ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡೋದು. ನನ್ನ ಫ್ರೆಂಡ್ಸ್ ತೊಗೊಂಡಿರೋದನ್ನ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಅದನ್ನ ಸ್ವಲ್ಪ ತಿಂದೆ. ಸೊ ದಿಸ್ ಇಸ್ ಆ್ಯಂಬಿಯನ್ಸ್. ಇದು ಔಟ್ಸೈಡು ಮತ್ತು ಇದು ಕ್ಲೋಸ್ಡ್ ಏರಿಯಾ. ಈ ಕ್ಲೋಸ್ಡ್ ಏರಿಯಾದಲ್ಲೇ ನಾವು ಕೂತ್ಕೊಂಡಿದ್ದು. ಆಚೆ ಹೋದರೆ ಇದು ಈ ಕಡೆ ರೈಟ್ ಸೈಡಲ್ಲಿ ಜ್ಯೂಸ್ ಶಾಪ್ ಇದೆ. ಈ ಕಡೆ ಇನ್ನೊಂದು ಓಪನ್ ಏರಿಯಾ, ಆಮೇಲೆ ಮಕ್ಕಳಿಗೆ ಪ್ಲೇ ಏರಿಯಾನೂ ಇದೆ, ಸೊ ಆಟ ಆಡೋದಕ್ಕೆ. ಆ್ಯಂಡ್ ಇಲ್ಲಿ ಬಟರ್ ಫ್ರೂಟ್ ಕೂಡ ಸೇಲ್ ಮಾಡ್ತಾರೆ ಅವರು. ಆಮೇಲೆ ಅಲ್ಲಿ ಒಂದು ಬೆಲ್ ಇಕ್ಕಿದ್ರು, ನಿಮಗೆ ಫುಡ್ ಇಷ್ಟ ಆದರೆ ಬೆಲ್ ಮಾಡ್ಬೋದು ಅಂತ. ಸೊ ನಂಗೆ ಫುಡ್ನ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಬೆಲ್ ಮಾಡಿ ಬಂದೆ. ಆ್ಯಂಡ್ ಅಲ್ಲಿಂದ ಹೊರಟಿದ ತಕ್ಷಣ ಮತ್ತೆ ಬಿಸಿಲು ಶುರುವಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮಳೆ ಬರೋಕ್ಕೆ ಶುರುವಾಯಿತು. ಇದು ಒಳ್ಳೆ ಹೆಂಗಿತ್ತು, ಬಿಸಿಲು ಮಳೆ ಅಂತ ಇತ್ತು. ಆ್ಯಕ್ಚುಲಿ ಸ್ವಲ್ಪ ಕ್ಲೈಮೇಟು ಹೆಂಗಿರ್ಬೇಕಂದ್ರೆ ಕೋಲ್ಡಾಗಿರ್ಬೇಕು. ಇದು ಮಾನ್ಸೂನ್ ಅಲ್ವಾ. ಆಮೇಲೆ ಒಂದು ಟೀ ಬ್ರೇಕ್ ತೊಗೊಂಡಾದ್ಮೇಲೆ ಮತ್ತೆ ಹೊರಟ್ವಿ. ಸೊ ಆವಾಗ ಇನ್ನೂ ಕ್ಲೈಮೇಟ್ ಓಕೆ ಆಗಿತ್ತು. ಬಿಕಾಸ್ ಬಿಸಿಲು ಮಳೆ ಇದ್ದಿದ್ದರಿಂದ ಒಂದು ಜಾಗದಲ್ಲಿ ಮಾತ್ರ
ಮೀಡಿಯಮ್ ಅಂದರೆ ಹ್ಯುಮಿಡಿಟಿ ಇತ್ತು, ತುಂಬ ಸೆಕೆ ಆಗ್ತಾಯಿತ್ತು. ಕ್ಲೌಡೆಲ್ಲ ಕ್ಲಿಯರಾಗಿತ್ತು, ಲೈಟಾಗಿ ಸನ್ನಿ ಆಗಿತ್ತು ಅಷ್ಟೇ. ಬಟ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಸೆಕೆ ಅನ್ನಿಸ್ತಾಯಿತ್ತು. ಆಮೇಲೆ ಸಕಲೇಶ್ಪುರಕ್ಕೆ ರೀಚ್ ಆದ್ವಿ. ಸೊ ನೋಡ್ಬೋದು ನೀವು ವ್ಯೂ ಹೆಂಗಿದೆ ಅಂತ. ಎಷ್ಟು ಕಾಮಾಗಿತ್ತು ಗೊತ್ತಾ ಗೈಸ್, ತುಂಬ ಇದಿತ್ತು ಮಂಜು. ಹೆಂಗಿತ್ತು ಅಂದರೆ ನೈಟೆಲ್ಲ ತುಂಬ ಕಷ್ಟ ಆಯಿತು ಕಾರ್ ಡ್ರೈವ್ ಮಾಡೋದಕ್ಕೆ, ಬಿಕಾಸ್ ಹಿಮ ಎಲ್ಲ ಬೀಳ್ತಾನೆ ಇತ್ತು ಗ್ಲಾಸ್ ಮೇಲೆ. ಎಷ್ಟೇ ವೈಪ್ ಮಾಡಿದ್ರು ಅದು ಮಳೆನಾ ಹಿಮನ ಒಂದೂ ಗೊತ್ತಾಗ್ತಾ ಇರಲಿಲ್ಲ, ಹಂಗಿತ್ತು. ಬಟ್ ಕ್ಲೈಮೇಟ್ ವಾಸ್ ಕೂಲ್ ಅಟ್ ನೈಟ್, ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೊರಟ್ವಿ ಅಲ್ಲಿಂದ. ಸೊ ಇದು ಡಿನ್ನರ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ವಿ. ಡಿನ್ನರ್ ಮಾಡಿದ್ಮೇಲೆ ರೂಮ್ ಮಾಡಿದ್ವಿ. ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದು ನಾವು ಮಾಡಿದ ರೂಮು 3 ಮೆಂಬರ್ಸಿಗೆ. ಸೊ 1000 ರೂಪೀಸ್ ತೊಗೊಂಡ್ರು. ಲೈಕು ಶೇರು ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ. ಬಾಯ್ ಬಾಯ್.